ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಎ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ವಿನಯ ಪಾಠಕ್ ಅವರ ಮನೆಗೆ ಬಂದಿದ್ದೀನಿ. ವಿನಯಕ್ಕ ನಮಸ್ಕಾರ. ನಮಸ್ತೆ. ವಿನಯಕ್ಕ, ನನಗೆ ನೀವು ಇವತ್ತು ಎಂತಾದರೂ ಸ್ಪೆಷಲ್ ಮಾಡಿ ಕೊಡಬೇಕು. ಏನು ಮಾಡಿ ಕೊಡ್ತೀರಿ? ಇವತ್ತು ಈ ಸರ್ತಿ ಫಸ್ಟ್ ಟೈಮ್ ಮಾಡೋದು ಹಲಸಿನ ಹಣ್ಣಿನ ಗಟ್ಟಿ ಮಾಡ್ತಾ ಇದ್ದೇನೆ. ಆಗ್ಬೋದು ವಿನಯಕ್ಕ. ಈ ವರ್ಷದ ಮೊದಲನೇ ಹಲಸಿನ ಗಟ್ಟಿ ಅಲ್ಲ? ಹೌದು. ಆಯಿತು, ಸರಿ ಮಾಡೋಣ. ನಾನು ಬರೋದ್ರಷ್ಟರಲ್ಲಿ ಹಲಸಿನ ಹಣ್ಣನ್ನು ಎಲ್ಲ ಹೆಚ್ಚಿ ಇಟ್ಟಿದ್ರು ವಿನಯಕ್ಕ. ಮನೆಯ ದಿನನಿತ್ಯದ ಕೆಲಸ, ಅಡುಗೆ ಎಲ್ಲದರಲ್ಲೂ ವಿನಯಕ್ಕ ತುಂಬ ಚುರುಕು. ಎಲ್ಲ ಕೆಲಸವನ್ನು ಜಟ್ಪಟಾಗಿ ಮಾಡುವಂಥವರು. ಬೇಳೆ ಒಬ್ಬಟ್ಟಂತೂ ಸೂಪರಾಗಿ ಮಾಡ್ತಾರೆ ಇವರು. ತುಂಬ ಚೆನ್ನಾಗಾಗ್ತದೆ ವಿನಯಕ್ಕನ ಬೇಳೆ ಒಬ್ಬಟ್ಟು. ನಾನು ಕೂಡ ಬೇಳೆ ಒಬ್ಬಟ್ಟನ್ನು ವಿನಯಕ್ಕನ ಹತ್ರವೇ ಕಲಿತದ್ದು. ವಿನಯಕ್ಕ, ನೀವು ಎಷ್ಟು ಹಾಕಿದಿರಿ ಅಕ್ಕಿ? ಅಕ್ಕಿ 1.5 ಪಾವು ಹಾಕಿದೆ. 1.5 ಪಾವು ಅಕ್ಕಿಗೆ ತುರಿ ಎಷ್ಟು ಬೇಕು ವಿನಯಕ್ಕ? ಒಂದು ದೊಡ್ಡ ತೆಂಗಿನಕಾಯಿ ಆದ್ರೆ ಸಾಧಾರಣ ಅರ್ಧ ತೆಂಗಿನಕಾಯಿ ಬೇಕು. ಅರ್ಧ ತೆಂಗಿನಕಾಯಿ. ಸರಿ ಸರಿ. ಮತ್ತೆ ಒಂದಿಷ್ಟು 2 ಅಚ್ಚು ಬೆಲ್ಲ. 2 ಅಚ್ಚು ಬೆಲ್ಲ, 1.5 ಅಕ್ಕಿ, ಅರ್ಧ ತೆಂಗಿನಕಾಯಿ. ಮತ್ತೆ ಸ್ವಲ್ಪ ಉಪ್ಪು. ಅಲ್ಲ, ನೋಡುವ ಮಾಡುವ. ಇಷ್ಟು ಉಪ್ಪು ಹಾಕು. ಇಷ್ಟು ಹೊಲ ಇನ್ನು ಸ್ವಲ್ಪ ಇತ್ತು. ಇಷ್ಟು ಬೆಲ್ಲ. ಸರಿ. ಗಟ್ಟಿಗೆ ರೆಡಿ ಮಾಡುವನ? ಗಟ್ಟಿಗೆ ರೆಡಿ ಮಾಡುವ ವಿನಯಕ್ಕ. ನೀವು ಇದೇ ಕಲ್ಲಲ್ಲಿ ಕಡಿಯುದಲ್ಲ? ಹೌದು, ಯಾವಾಗಲೂ ಇದ್ರಲ್ಲಿ ಕಡಿಯುವ ಕಲ್ಲನ್ನ. ಆಯ್ತಾಯ್ತಾಯ್ತು, ಸರಿ. ಅಕ್ಕಿಯಲ್ಲಿ ಉಂಟಾಯ್ತಾ? ಈ 3 ಸಲ ಅಕ್ಕಿಯನ್ನು ತೊಳಿಬೇಕು ಅಲ್ಲ? ಹೌದು. ಫಸ್ಟಿಗೆ ಹಲಸು ಹಾಕೋದು. ಹಲಸಿನ ಹಣ್ಣನ್ನು ಹೆಚ್ಚಿಟ್ಟಿದ್ದೇನೆ. ಅಲ್ಲ? ಹೌದು. ಹೆಚ್ಚಿಟ್ಟರೆ ಕಡಿಲಿಕ್ಕೆ ಸುಲಭ. ಹೌದೌದು. ಸ್ವಲ್ಪ ಜರಿ ಜರಿ ಕಡಿಬೇಕು. ತುಂಬ ನೈಸ್ ಕಡಿದ್ರೆ ಚೆನ್ನಾಗಾಗಲ್ಲ. ಹಲಸಿನ ಹಣ್ಣು ಹೆಚ್ಚಲಿಕ್ಕೆ ಎಷ್ಟು ನಿಮಿಷ ಬೇಕಾಯ್ತು ವಿನಯಕ್ಕ ನಿಮ್ಗೆ? ನಿಮಿಷ ಎಂತದ್ದು, 1 ಗಂಟೆ ಬೇಕಾಗಿದೆ. ಹೌದಪ್ಪ. ಹಲಸಿನ ಕೆಲಸ ಅಂದ್ರೆ ತುಂಬಾ ಅಲ್ಲ ವಿನಯಕ್ಕ? ಅದು ಮತ್ತೆ ಕ್ಲೀನಿಂಗ್ ಅದು ಬೇರೆ. ಹೌದು.
ಹಾಕ್ಲಿಕ್ಕೆ 1 ಗಂಟೆ ಬೇಕು. ಹೌದಪ್ಪ, ಆಗ್ಬೋದು ನಿಮ್ಮದು ಉಮೇದಿಗೆ ಅಲ್ವಾ. ಅಷ್ಟು ಕಷ್ಟಪಟ್ಟು ನೀವು ಈಗ ಇದು ಮಾಡೋದು ದೊಡ್ಡದು ವಿಷಯ. ಮಾಡೋದು ಮಾತ್ರ ಅಲ್ಲ, ಹಾಕ್ಲಿಕ್ಕೆ ಉಂಟು ಅಲ್ಲ. ಹೌದು. ಹೌದಪ್ಪ, ಅದೇ. ಅದು ಆಯ್ತಾ ಅಷ್ಟೇ ಕಡೆಯಿಂದ? ಸಾಕಾಗ್ತದೆ. ಅರ್ಧ ಕಡ್ದಾದ್ಮೇಲೆ ಅಕ್ಕಿ ಹಾಕಿ. ಅಕ್ಕಿ ಈಗ ಅಕ್ಕಿ ಹಾಕ್ತಾ ಇದ್ದೇನೆ. ನೀರು ಇರಬಾರ್ದಲ್ಲ ವಿನಯಕ್ಕ? ಚೂರು ಖಾಲಿ ಅಕ್ಕಿಯನ್ನು ನೆನೆಸಿದ ಅಕ್ಕಿ ಹಾಕುದು. ಎಷ್ಟು ಗಂಟೆ ನೆನೆಸಿದ್ದೀರಿ ಅಕ್ಕಿಯನ್ನು? ಒಂದು 4-5 ಗಂಟೆ. ದೋಸೆ ಅಕ್ಕಿ ಅಲ್ಲ? ದೋಸೆ ಅಕ್ಕಿ. ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಬೆಲ್ಲ, ಉಪ್ಪು, ತೆಂಗಿನಕಾಯಿ. ಬೆಲ್ಲವನ್ನು ಇದು ಇದೆಂತ ಡೈರೆಕ್ಟ್ ಆಗುದಾ, ಕೊಚ್ಚಿ ಹಾಕ್ಬೇಕಾ? ಒಂದು ಸ್ವಲ್ಪ ಹೆರದ ಹಾಕ್ಬೇಕು. ಅಲ್ಲ, ಹೆರದ ಹಾಕ್ಬೇಕು. ಈಗ ನಾನು ಇಲ್ಲಿ ಕಲ್ಲಿನಲ್ಲಿ ಕಡಿಯುವಾಗಲೇ ಹುಡಿ ಆಗ್ತದೆ. ಅದು ಇಟ್ಟು ಬಿಟ್ರೆ ಅಲ್ಲೇ ಹುಡಿ ಆಗ್ತದೆ. ಹೌದು, ಹುಡಿ ಆಗ್ತದೆ. ಎಲ್ಲ ಹುಡಿ ಆಯ್ತು ಸರ್. ಅಲ್ಲ? ಹೌದಪ್ಪ, ನಿಮ್ಗೆ ಅಂದ್ರೆ ಅನುಭವ ಉಂಟಲ್ಲ ವಿನಯಕ್ಕ? ಮಾಡ್ತಾ ಇದ್ದೇನೆ. ಹೌದು, ಒಳ್ಳೇದು. ನಮ್ಗೆ ನೋಡ್ಲಿಕ್ಕೆ ಚಂದ ಕಾಣ್ತದೆ ಇದು, ಆದ್ರೆ ಮಾಡ್ಲಿಕ್ಕೆ ಕಷ್ಟ ಉಂಟಂತ ಕಾಣ್ತದೆ. ಅದೇ. ನಾವು ಮತ್ತೆ ತೆಂಗಿನಕಾಯಿ ಹಾಲಲ್ಲಿ ತಿನ್ನೋದು. ಹೌದಾ? ಟೇಸ್ಟ್ ಚೆನ್ನಾಗಿ. ತೆಂಗಿನ ಹಾಲಿಗೆ ಪುನಃ ಬೆಲ್ಲ ಹಾಕ್ಲಿಕ್ಕೆ ಉಂಟಾ? ಅಂದ್ರೆ ಸ್ವಲ್ಪ ಸ್ವಲ್ಪ ಬೆಲ್ಲ, ಏಲಕ್ಕಿ. ಹೌದು, ಸ್ವಲ್ಪ ಹಾಕಿದ್ರೆ ಸಾಕು, ತುಂಬಾ ಬೇಡ. ಹೌದಪ್ಪ, ತುಂಬಾ ಟೇಸ್ಟ್ ಆಗುತ್ತೆ. ನೀವು ಒಬ್ಬೊಟ್ಟಿಗೆ ಸಹ ಹಾಗೆ ಮಾಡ್ತೀರಿ ಅಲ್ಲ? ಹೌದು, ಅದು ಸಹ ತುಂಬಾ ರುಚಿ ಆಗ್ತದೆ ವಿನಯಕ್ಕ. ಆದ್ರೆ ಒಬ್ಬಟ್ಟಿಗೆ ಬೆಲ್ಲ ಹಾಕೋದು ಬೇಡ, ಕಾಯಿ ಹಾಲಿಗೆ. ಇದಕ್ಕೆ ಸ್ವಲ್ಪ ಕಾಯಿ ಹಾಲಿಗೆ ಸ್ವಲ್ಪ ಬೆಲ್ಲ ಅಲ್ಲ. ಬೆಲ್ಲವನ್ನು ತುರಿಬೇಕಾಗಿಲ್ಲ, ಅದು ಕಡಿಯುವಾಗ ತನ್ನಷ್ಟಕ್ಕೆ ಅದು ಇಟ್ಟ ಕೂಡಲೇ ಅಲ್ಲೇ ನೀರು ಆಗ್ತದೆ. ಕಡಿತಾ ಹೋದ್ರೆ ಸಾಕಂತೆ. ಆಯ್ತಾ? ಸಾಧಾರಣ ಆಯ್ತು. ಇದು ಸಾಕು ವಿದ್ಯಾ? ಸಾಕಲ್ಲ? ಹಾಗಾದ್ರೆ ಒಟ್ಟು ಒಂದು 10 ನಿಮಿಷದೊಳಗೆ ಆಗ್ತದಲ್ಲ ವಿನಯ? ಹೌದೌದು, ಕಡ್ದು ಕೂಡ್ಲೆ ಆಗ. ಹೌದಪ್ಪ. ಅಂದ್ರೆ ಇದು ಕಲ್ಲು ಚೆನ್ನಾಗಿದೆ. ಹೌದೌದು, ತುಂಬಾ ಹೊತ್ತು ಬೇಡ. ನೀವೆಲ್ಲ ಒಂದೇ ಸತಿ ಹಾಕಿದ್ರಿ 1.5 ಪಾವ್ ಅಕ್ಕಿ ಎಲ್ಲ ಅಲ್ಲ? ಎಲ್ಲ ಒಟ್ಟಿಗೆ ಹಾಕಿದೆ. ಹೌದಪ್ಪ, ಹಾಗೆ. ನಿಮ್ಮ ಮಿಕ್ಸರ್ ಅಷ್ಟೇ ಬೇಗದಲ್ಲಿ ಆಯಿತು. ಹೌದು, ಅದೇ ಮಿಕ್ಸಿಯಲ್ಲಾದ್ರೆ ಒಂದೇ ಸಲ ಆಗುದಿಲ್ಲಲ್ಲ, ಒಂದು 4-5 ಸಲ ನಾವು ತಿರುಗಿಸ್ಬೇಕಾಗ್ತದೆ. ಹೌದು, ಇದರಲ್ಲಿ ಒಮ್ಮೆಲೆ ಆಯ್ತು. ಮತ್ತೆ ತುಂಬಾ ನೈಸ್ ಬೇಡ ಕಡಿಯೋದು. ಹೌದು, ಸ್ವಲ್ಪ ದೊರಕ. ಈಗ ಎಲ್ಲ ತಗೊಂಡು ಬಂದಿದ್ದೀನಿ. ಅದರ ಸಜ್ಜಿಗೆ ತರ ಆಗ್ಬೇಕು. ಹೌದು ಹೌದು. ಸಾಗವಾನಿ ಎಲೆ ಸಿಗದಿದ್ರೆ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಬೇಕು ಅಲ್ಲ? ಹೌದು. ಇದೇ ಬಾಳೆ ಎಲೆ. ಬಾಳೆ ಎಲೆ ಸಾಕ್ತದಾ? ಹೌದು. ಮತ್ತೊಂದು ಎಂತದೆ, ಉಪ್ಪಳಿಗೆ ಎಲೆ ಅಂತ, ಅದು ಸಹ ಚೆನ್ನಾಗಿ ಆಗುತ್ತೆ. ಈಗ ನೋಡಿ ಹೀಗೆ ಇಡ್ಬೇಕು. ಹೌದೌದೌದು.
ಇದಕ್ಕೆ ಒಂದು ಚೆನ್ನಾಗಿ ಕಲರ್ ಬರ್ತದೆ, ಕೆಂಪು colour. ಹೌದೌದು, ತುಂಬ ಚೆನ್ನಾಗಿ ಬರ್ತದೆ. ಚೆನ್ನಾಗಿರುತ್ತೆ. ಮತ್ತೆ ಎಳತ್ತಾದಷ್ಟು ಜಾಸ್ತಿ ಕಲರ್ ಜಾಸ್ತಿ ಬರುತ್ತೆ. ಹೌದು. ತುಂಬ ಬೆಳೆದಿದ್ರೆ ಹಾಂ, ಅಷ್ಟು ಬರುವುದಿಲ್ಲ. ಹಲಸಿನ ಹಣ್ಣಿನ ಇದಕ್ಕೆ ತಿಂಡಿಗೆಲ್ಲ ಏಲಕ್ಕಿ ಹಾಕಬಾರ್ದಲ್ಲ ವಿನಯಕ್ಕ? ಅದಂದ್ರೆ ಪರಿಮಳಕ್ಕೆ ಅದರ ನ್ಯಾಚುರಲ್ ಪರಿಮಳ ಬರುದಿಲ್ಲ. ಬರುವುದಿಲ್ಲ. ಹೌದು, ಆಗತ್ತೆ. ಅದೇ 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 ಕೆಲವರಿಗೆ ಅದು ಇಷ್ಟ ಇರ್ಬೋದು. ಕೆಲವರಿಗೆ ಹಾಕ್ಲೇಬೇಕು. ಆದ್ರೆ ನಿಜವಾಗಿ ಅದ್ರ ಹಾಕದಿದ್ರೆ ರುಚಿಯಾ ಅಂತ ಇದಕ್ಕೆ ಏಲಕ್ಕಿ ಅಲ್ಲ? ಹೌದು, ಎಲ್ಲ ಇದಕ್ಕೆ ನ್ಯಾಚುರಲ್ ಹೌದು, ಹಲಸಿನ ಹಣ್ಣಿದೆ ಪರಿಮಳ ಉಂಟು. ಅಷ್ಟು ಅದು ಹಾಕಿದ ಕೂಡಲೇ ಇದರ ಪರಿಮಳ ಗೌಣ ಆಗ್ತದೆ. ಹೌದು ಹೌದು ಹೌದು. ಈಗ ಬೇಯಿಸ್ಲಿಕ್ಕೆ ಇಡ್ತೇನೆ. ಹಾಂ, ನೀರು ಬಿಸಿ ಆಯ್ತು. ಹಾಂ, ಇನ್ನು ಈಗ ಬೇಯಿಸ್ಲಿಕ್ಕೆ ಇಡುವಲ್ಲ. ಆಯ್ತಾಯ್ತು ವಿನಾಯಕ, ಸರಿ. ಸ್ವಲ್ಪ ಆದಷ್ಟು ದೊಡ್ಡದು ಕಡಿಯಲ್ಲಿ ಇಡಬೇಕು. ಹಾಂ, ಇಟ್ಟಾಯ್ತು. ಹಾಂ. ಇದು ಇನ್ನು ಎಷ್ಟು ಬೇಯಬೇಕು ವಿನಾಯಕ? ಒಂದು ಮುಕ್ಕಾಲು ಗಂಟೆ, 1 ಗಂಟೆ. 1 ಗಂಟೆ ಬೇಯಬೇಕು. ಹೌದು. ಸ್ಪೆಷಲ್ ಕಾಫಿ ಆಗ್ತಾ ಉಂಟು ವಿನಾಯಕ. ನಿಮ್ದು ಕಾಫಿ ತುಂಬಾ ಫೇಮಸ್. ನಂಗೊಂದು ಹೇಗೆ ಮಾಡುತ್ತಂತ ಹೇಳಿ. ಹೌದು, ನೀವು ತುಂಬಾ ದಿವಸ ಆಯ್ತು ಬರದೆ ಮನೆಗೆ. ಹೌದು, ಕಾಫಿ ಕುಡಿಯೋದು ತುಂಬಾ ದಿವಸ ಆಯ್ತು. ಹೌದೌದು. ನಿಮ್ಗೊಂದು ಕಾಫಿ ಒಂದು ಕೊಡ್ತೇನೆ. ತುಂಬಾ ಥ್ಯಾಂಕ್ಸ್ ವಿನಾಯಕ. ಓಕೆ, ಈಗ ನೀರಿಡ್ತೇನೆ. ಹಾ, ಕಾಫಿಗೆ ನೀರಿಟ್ಟೆ. ಈಗ ಕಾಫಿಗೆ ನೀರು ಬಿಸಿ ಆಗಿದೆ. ಹಾ, ಸರಿ ವಿನಾಯಕ, ಮಾಡೋಣ. ಹಾ. ನೋಡಿ, ಒಂದು 3 ಚಮಚ ಹುಡಿ ಹಾಕ್ತಾ ಇದ್ದೇನೆ. 1 ಗ್ಲಾಸ್ ಕಾಫಿಗೆ. ಒಂದಲ್ಲ, 2 ಲೋಟೆ. ಹಾ, ಕೂಡಲೇ ಆಗತ್ತೆ ಇದು ಅಲ್ಲ? ಹೌದು, ಹೆಚ್ಚು ಹೊತ್ತು ಬೇಡ. ನಿಮಗೆ ಸಕ್ಕರೆ ಇಲ್ಲ? ನೀವು ಹಾಕೋದು ನೋಡಿ. ಬಟ್ಟೆಲೆ ಹಾಕಿ ಸೋಸುದಲ್ಲ? ಸೋಸುದು, ಹೌದು. ಚೂರು ಬಿಸಿನೀರು ಬೇಕು. ಸೂಪರ್ ಪರಿಮಳ ಬರ್ತಾ ಉಂಟು ವಿನಾಯಕ.
ತಾಜ್ ಮಹಲ್ ಕಾಫಿ ಅಲ್ಲ ಹೌದು. ಶಾ ಇವತ್ತು ನಂದು ಚಾನ್ಸ್ ವಿನಯಕ್ಕ, ನಿಮ್ಮದು ಸೂಪರ್ ಟೇಸ್ಟಿ ಕಾಫಿ ಇವತ್ತು ನನಗೆ. ಕುಡೀರಿ, ಎಂಜಾಯ್ ಮಾಡಿ. ಹೌದು, ಥ್ಯಾಂಕ್ ಯು. ಇನ್ನು ಎಲ್ಲರೂ ಓಡಿ ಬರ್ಲಿಕ್ಕೆ ಉಂಟು ವಿನಯಕ್ಕ. ಎಲ್ಲರೂ ಕುಡ್ದಿದ್ದಾರೆ ನಮ್ಮ ಮನೆಯಲ್ಲಿ ಅಲ್ಲ, ಫ್ರೆಂಡ್ಸ್ ಎಲ್ಲ ಕುಡ್ದಿದ್ದಾರೆ. ಅದೇ ವಿನಯಕ್ಕನ ಮನೆಯಲ್ಲಿ ಕಾಫಿ ಕುಡಿದವರೇ ಇಲ್ವಾ ಅಂತ ಕಾರ್ಕಳದಲ್ಲಿ. ಇಲ್ಲಪ್ಪ, ಫ್ರೆಂಡ್ಸ್ ಎಲ್ಲ ಕುಡ್ದಿದ್ದಾರೆ. ಅದೇ ನಮ್ಮದು ಫ್ರೆಂಡ್ಸ್ ಗ್ರೂಪ್ನವರು ಎಲ್ಲರೂ ಕುಡ್ದಿದ್ದಾರೆ ಕಾಫಿ. ಹೌದು. ಕಮ್ಮಿ ಆಯ್ತಾ? ಚೂರು ಕಮ್ಮಿ ಆಯ್ತು. ಸಾಕಲ್ಲ? ಹಾಂ, ಸಾಕು. ಕಾಫಿ ರೆಡಿ. ಕಾಫಿ ರೆಡಿ. ಸೂಪರ್. ಬಿಸಿ ಬಿಸಿ. ಅದೇ ಬಿಸಿ ಬಿಸಿ ಇದೆ. ಕಲ್ಲರ್ ನೋಡಿ. ಹೌದು. ಇದಕ್ಕೆ ತುಪ್ಪ ಹಾಕಿ ತಿನ್ಬೇಕಲ್ಲ ವಿನಯಕ್ಕ? ಹೌದು, ತುಪ್ಪ, ಜೇನುತುಪ್ಪ. ಅದೇ ಶಾ ಏನು ರುಚಿ ಹೇಳ್ತೀರಾ? ಪರಿಮಳ ಭಯಂಕರ ಬರ್ತಾ ಉಂಟು. ಹಸಿನ ಹಣ್ಣಿನ ಗಟ್ಟಿ ರೆಡಿ. ರೆಡಿ ಅಲ್ಲ ವಿನಯಕ್ಕ? ಇದಕ್ಕೆ ತುಪ್ಪ ಹಾಕಿ ತಿನ್ನೋದಲ್ಲ? ಹೌದು. ನಾವು ಹೆಚ್ಚಾಗಿ ಕಾಯಿ ಹಾಲು ತೆಗಿತೇವೆ. ಹೌದಾ? ಹೌದು. ಟೇಸ್ಟ್ ನೋಡಿ. ಇದು ತುಪ್ಪ ಹಾಕಿ ಬಿಸಿ ಉಂಟಾ? ಸೂಪರ್ ಆಗಿದೆ ವಿನಯಕ್ಕ. ಹೌದಾ? ಬಿಸಿ ಉಂಟು ಮಾತ್ರ ತಿನ್ನುವಾಗ. ಸೂಪರ್ ಆಗಿದೆ. ತುಂಬ ಥ್ಯಾಂಕ್ಸ್ ನಿಮಗೆ. ಆ ಹಲಸಿನ ಗಟ್ಟಿ ಏಕ್ದಮ್ ಟಾಪ್ ಆಗಿದೆ. ನಿಮಗೆ ತುಂಬ ಥ್ಯಾಂಕ್ಸ್ ಆಯಿತಾ. ಕಾಫಿ ಕೂಡ ಅಷ್ಟೇ ವಿನಯಕ್ಕ, ತುಂಬ ಸಮಯ ಆಗಿತ್ತು ನಿಮ್ಮದು ಕಾಫಿ ಕುಡಿಯೋದೆ. ತುಂಬ ರುಚಿಯಾಗಿದೆ. ಧನ್ಯವಾದ. ಹಾಗಾದ್ರೆ ಇನ್ನೊಮ್ಮೆ ಬನ್ನಿ ಕಾಫಿ ಕುಡಿಲಿಕ್ಕೆ. ಆಯಿತು, ಡೈಲಿ ಬರ್ತೇನೆ. ಥ್ಯಾಂಕ್ ಯು. ಓಕೆ.